ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಊರಿಗೆ ಹೊರಟಿದ್ದೀವಿ. ಒಂದು ಫಂಕ್ಷನ್ ಇದೆ, ಸೊ ಹಂಗಾಗಿ ದಾವಣಗೆರೆಗೆ ಹೊರಟಿದ್ದೀವಿ. ಸ್ನೇಹಿತರೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಸೊ ನೋಡಿರಿ, ನಾವು ಇವಾಗ ಹತ್ತತ್ರ ತುಮಕೂರು ಹತ್ರನೇ ಇರಿದ್ದೀವಿ. 4 ಗಂಟೆಗೆ ಹೊರಟಿದ್ವಿ. ಸೊ ಚಂದ್ರ ಸಹ ಮುಳುಗ್ತಾ ಇದ್ದಾನೆ. ಸೊ ಕ್ಯೂಟಾಗಿದೆ ಅದು ಸ್ನೇಹಿತರೆ. ಸಂಜೆ ಹೊತ್ತಲ್ಲಿ ತುಂಬಾ ಚೆನ್ನಾಗಿರುತ್ತೆ ಜರ್ನಿ, ಹೇಳ್ಬೇಕಪ್ಪ ಅಂದರೆ. ಸೊ 4 ಗಂಟೆಗೆಲ್ಲ ಬಿಟ್ವಿ. ಸೊ ಹಂಗಾಗಿ ತುಮಕೂರಿಗೆ ಹೋಗೋ ಅಷ್ಟೊತ್ತಿಗೆ 4:15 ಆಗಿತ್ತೇನೋ. ಸೊ 4:15 ಗಂಟೆ ಆಗಿತ್ತು. ಸೊ ಇವಾಗ ನಮ್ಮ ತುಮಕೂರು ಬಿಟ್ಟು ಈಚೆ ಕಡೆ ಬಂದಿದ್ದೀವಿ ಅಂತ ಅನಿಸುತ್ತೆ ಸ್ನೇಹಿತರೆ. ಸೊ ಸಂಜೆ ಟೈಮಲ್ಲಿ ಹಾಗೆ ಹೊರಗಡೆ ಹೋಗ್ತಾಯಿದ್ರೆ ಒಂಥರ ಖುಷಿನೇ ಅಂತ ಅನಿಸ್ಬೋದು. ಇವಾಗ ನೆಕ್ಸ್ಟ್ ನಾವು ದುರ್ಗಕ್ಕೆ ರೀಚ್ ಆದ್ವಿ ಸ್ನೇಹಿತರೆ, ನೋಡಿ. ಸೊ ದುರ್ಗಕ್ಕೆ ರೀಚ್ ಆದ ನಂತರ ಹಾಗೆ ದಾವಣಗೆರೆಯಲ್ಲಿ ನನ್ನ ಮಗಳಿಗೆ ತುಂಬ ಹೊಟ್ಟೆ ಹಶ್ವಂದ್ರು. ಹಾಗಾಗಿ ಅವ್ರಿಗೂ ಕೂಡ ಗೀ ರೈಸ್ ಕೊಡಿಸಿದ್ವಿ. ಇಬ್ಬರು ಊಟ ಮಾಡಿದ್ರು. ಸೊ ಮನೆ ಕಡೆ ಹೊರಟಿದ್ದೀವಿ. ಇವಾಗ ನಾವು ಅಕ್ಕನ ಮನೆಗೆ ಹೊರಟಿದ್ದೀವಿ. ಸೊ ಅಕ್ಕನ ಮನೆ ರೀಚ್ ಆದ್ವಿ. ಇವಾಗ ನೋಡಿ, ಅಕ್ಕನ ಮನೆ ಇದು, ಅಕ್ಕನ ಮನೆಗೆ ಬಂದಾಯಿತು. ಸೊ ನೋಡ್ತಿದ್ದೀರಲ್ಲ ಸ್ನೇಹಿತರೆ. ನೆಕ್ಸ್ಟು ಬೆಳಗ್ಗೆ ನಾವು ಫಂಕ್ಷನ್ಗೆ ಹೋಗ್ಬೇಕಲ್ಲ, ಆವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಬೆಳಗ್ಗೆ 6:30-7 ಗಂಟೆ ಆಗಿತ್ತು. ಆವಾಗ ಬಸ್ಸು ಹುಡ್ಕೊಂಡು, ಗೋರ್ಮೆಂಟ್ ಬಸ್ಸು, ನಾವು ಉಚ್ಚಂಗಿದುರ್ಗಕ್ಕೆ ಹೋಗಬೇಕಾಗಿತ್ತು. ಹಂಗಾಗಿ ಬಸ್ನ ಹುಡುಕ್ತಾ ಇದ್ದೀವಿ. ಸೊ ನಮ್ಮ ಮಕ್ಕಳು ಸಹ ಆಟ ಆಡ್ತಿದ್ದಾರೆ. ನಮ್ಮ ಅಕ್ಕನ ಮಕ್ಕಳು, ನಮ್ಮ ಮಕ್ಕಳು ಸಹ ಆಟ ಆಡ್ತಿದ್ದಾರೆ. ಸೊ ಬೆಳಗ್ಗೆ 7 ಗಂಟೆಗೆಲ್ಲ ಬಿಟ್ಟಿದ್ವಿ ಸ್ನೇಹಿತರೆ. ಸೊ ಬಸ್ ಬಂತು. ಸೊ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ. ನಮ್ಮ ಹಸ್ಬೆಂಡ್ ಸಹ ಬೆಳಗ್ಗೆ ಬೇಗ ಎದ್ದಿದ್ರು. 4 ಗಂಟೆಗೆಲ್ಲ ಎದ್ದು ಸ್ನಾನ ಮಾಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗಿತ್ತು. ಹಂಗಾಗಿ ಮಲ್ಕೊಂಡಿದ್ದಾರೆ ನೋಡಿ. ಸೊ ನೆಕ್ಸ್ಟು ಮತ್ತೆ ಅಲ್ಲಿ ಬಸ್ಸಿಂದ ಇಳಿದು ಇನ್ನೊಂದು ಆಟೋ ಕ್ಯಾಚ್ ಮಾಡ್ಕೊಂಡ್ವಿ. ಸೊ ಅದು ದೇವಸ್ಥಾನಕ್ಕೆ, ಉಚ್ಚಂಗಿದುರ್ಗಕ್ಕೆ. ನಮ್ಮ ಅಕ್ಕನ ಮಕ್ಕಳು ಎಲ್ಲ ಕೂತಿದ್ದಾರೆ. ಸೊ ನಾವು ಇವಾಗ ಹಿಂಗೆ ಉಚ್ಚಂಗಿದುರ್ಗಕ್ಕೆ ಗುಡ್ಡ ಹತ್ತುತ್ತಾ ಇದ್ವಿ. ರೀಚ್ ಆದ್ವಿ. ನಾವು ನೋಡ್ತೀವಿ, ಬಿಸಿಲು ತುಂಬಾ ಇತ್ತು ಸ್ನೇಹಿತರೆ. ಸೊ ನೋಡಿ, ಬೆಳಗ್ಗೆನೇ 8:30 ರೀಚ್ ಆಗಿದ್ವಿ. ಸೊ ನಾವಿವಾಗ ನೆಕ್ಸ್ಟು ನಮ್ಮ ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದಿದ್ವಿ ಸ್ನೇಹಿತರೆ. ಅದು ದೇವ್ರ ವರ್ಷ ಕಾರ್ಯ ಅಂತ ಹೇಳ್ಬೋದು. ಸೊ ಅದೆಲ್ಲ ಮುಗಿದಿತ್ತು ನಾವು ಬರೋ ಅಷ್ಟೊತ್ತಿಗೆ. ಸೊ ಇದು ಉಚ್ಚಂಗಿದುರ್ಗದಲ್ಲಿ ನೋಡಿ, ನಮ್ಮ ರಿಲೇಟಿವ್ ಎಲ್ಲ ಬಂದಿದ್ದಾರೆ. ಸೊ ಎಲ್ಲರ ಜೊತೆ ಖುಷಿಯಾಗಿ ಫುಲ್ ಎಂಜಾಯ್ ಮಾಡಿದೆ ನಾನಂತೂ. ಅವರು ಕೂಡ ಎಲ್ಲ ಐಸ್ ಕ್ರೀಮ್ ತಿಂತಾಯಿದ್ದಾರೆ. ಸೊ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ನೋಡಿ. ಸೊ ಊಟ ಸಹ ಮುಗಿಸಿ ಎಲ್ಲರೂ ಐಸ್ ಕ್ರೀಮ್ ಸಹ ತಿಂತಾಯಿದ್ದಾರೆ. ಬಿಸಿಲು ತುಂಬ ಬಿಸಿಲಲ್ವಾ, ಹಾಗಾಗಿ ಸೊ ಎಷ್ಟೇ ನೀರು ಕುಡಿದ್ರೂ ನೀರು ಕುಡಿಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ. ಅಷ್ಟೊಂದು ಬಿಸಿಲಿದೆ. ಆ ಬಿಸಿಲಲ್ಲೂ ಸಹ ಶಾಸ್ತ್ರಗಳ್ನ ಮಾಡಲೇಬೇಕಲ್ವ, ಮಾಡ್ತಾಯಿದ್ದಾರೆ. ಸೊ ಅದಾದ ನಂತರ ನೆಕ್ಸ್ಟ್ ನಾವು ನಮ್ಮ ಅಕ್ಕನ ಮನೆಗೆ ಬಂದ್ವಿ. ನೋಡಿ, ಇದು ನಮ್ಮ ಅಕ್ಕನ ಮನೆ. ಸೊ ನಮ್ಮ ಅಕ್ಕ ಬನ್ನಿ ಅಂತ ಕರೆದ್ರು, ಹಂಗಾಗಿ ಬಂದ್ವಿ. ಸೊ ನಮ್ಮ ಅಕ್ಕನ ಮಕ್ಕಳು ನೋಡಿ, ಅವರು ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಮುಖ ಮುಚ್ಕೊತಾ ಇದ್ದಾರೆ. ಸೊ ನೋಡ್ತಿದ್ದೀರಲ್ಲ ಸ್ನೇಹಿತರೆ. ಸೊ ಇದು ನಮ್ಮ ಅಕ್ಕವ್ರ ಮನೆ ಹಿಂದ್ಗಡೆ ಬಾಗಿಲು. ಸೊ ಕಿತ್ತಾಡ್ತಿದ್ದಾರೆ ಎಲ್ಲರೂ ಸೇರ್ಕೊಂಡು. ಅದಾದ ನಂತರ ನೆಕ್ಸ್ಟು ನಾವು ನಮ್ಮ ಅಕ್ಕನ ಫ್ರಿಜ್ ತರಕ್ಕೆ ಹೋಗಿದ್ವಿ. ಹಂಗಾಗಿ ಫ್ರಿಜ್ನ ತಗೊಂಬಂದ್ವಿ ಸ್ನೇಹಿತರೆ. ನಮ್ಮ ಅಕ್ಕ ಸಹ ನೀನೇ ಓಪನ್ ಮಾಡಿ ಪೂಜೆ ಮಾಡು ಅಂದ್ಲು. ಹಂಗಾಗಿ ನಾನು ಸಹ ಪೂಜೆ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿದೆ ಫ್ರಿಜ್ಜು. ಸ್ಯಾಮ್ಸಂಗು ಫ್ರಿಜ್ ಹೆಸರು. ದೊಡ್ಡದೇ ಡಬಲ್ ಡೋರಿಂದೇ ತೊಗೊಂಡ್ಲವಳು. ಇಲ್ಲಿ ಅಂತ ಅಂಗಡಿ ಇಟ್ಟಿದ್ದಾಳೆ, ಅಂಗಡಿ ಯೂಸ್ ಆಗುತ್ತೆ ಅಂತ ದೊಡ್ಡದೇ ತಗೊಂಡಿದ್ದಾಳೆ. ಹಾಲು ಎಲ್ಲ ಮೊಸರು ಆಮೇಲೆ ಎಲ್ಲ ಸೇವ್ ಮಾಡೋಕ್ಕೆ ಬರುತ್ತೆ ಅಂತ ದೊಡ್ಡದು ತಗೊಂಡಿದ್ದಾಳೆ. ಹಾಗೆ ಸ್ನೇಹಿತರೆ, ನಮ್ಮ ಅಕ್ಕರ ಅಂಗಡಿ ಹತ್ರನೇ ಕೂತಿದ್ದೀನಿ ನಾನು. ನೋಡಿ, ನಮ್ಮ ಅಕ್ಕ ಒಂದು ಚಿಕ್ಕದಾಗಿ ಅಂಗಡಿ ಓಪನ್ ಮಾಡಿದ್ದಾಳೆ. ನಮ್ಮ ಅಕ್ಕ ಏನೋ ಸಂಘದ್ದೇನೋ
ಬರಿತಾ ಇದ್ದಾಳೆ, ಅಮೌಂಟ್ ಬರಿತಾ ಇದ್ದಾಳೆ. ಸೊ ನೋಡಿ, ಇದೆ ನಮ್ಮ ಅಕ್ಕರ ಅಂಗಡಿ ಸ್ನೇಹಿತರೆ. ಸೊ ಅವ್ರು ನಮ್ಮ ಅಕ್ಕನ ಮಗ ಸ್ನೇಹಿತರೆ. ಸೊ ನಮ್ಮ ಅಕ್ಕ ಏನೋ ಕುರಿದು ಲೋನು ಅಂತ ಹೇಳ್ಬಿಟ್ಟು ಸಂಘ ಮಾಡ್ಕೊಂಡಿದ್ದಾಳೆ, ಅದನ್ನೇ ಬರಿತಾ ಇದ್ದಾಳೆ ಅವಳು. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಪೂಜೆಗೆ ಹೋಗಿದ್ವಲ್ಲ, ಆ ಫಂಕ್ಷನ್ನಿಂದು ಮನೆಗೆ ಬರೋವಾಗ ಇದು ನೋಡಿ, ಮನೆ ತುಂಬಿಸ್ಕೊಳೋವಾಗ ದೇವರು, ಆವಾಗ ಅವರಿಗೆಲ್ಲರಿಗೂ ಸಹ ದೇವರು ಬಂದಿದೆ ನೋಡಿ. ಸೊ ನಮ್ಮ ಅಕ್ಕಂಗೆ ಸಹ ಬಂದಿತ್ತು, ಅವ್ರನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಆರ್ಭಟ ಆಗಿತ್ತು. ತಮಟೆ ಬಾರಿಸೋ ಸೌಂಡಿಗೂ ಎಲ್ಲದಕ್ಕೂ ತುಂಬಾ ಜೋರಾಗಿತ್ತು ಅವ್ರದ್ದು ಆರ್ಭಟ ನೋಡಿ ಸ್ನೇಹಿತರೆ. ಯಾರಿಗೂ ಕೂಡ ಇಬ್ಬರಿಬ್ರು ಹಿಡ್ಕೊಂಡಿದ್ದಾರೆ ಅವ್ರನ್ನ. ಸೊ ಈ ಸೌಂಡ್ ಕೇಳಿಬಿಟ್ಟು ನಮ್ಮ ಅಕ್ಕಂಗೂ ಸಹ ಅವಳಿಗೆ ಈ ಥರ ತಮಟೆ ಸೌಂಡ್ ಅವೆಲ್ಲ ಆಗಲ್ಲ ಅವಳಿಗೆ, ಕೇಳಿಬಿಟ್ರೆ ಹಿಂಗೆ ಮಾಡ್ತಿರ್ತಾಳೆ. ಸೊ ಅದರಿಂದ ಅವಳು ದೂರನೇ ಇರ್ತಾಳೆ. ಇವಾಗ ಫಂಕ್ಷನಿಗೆ ಬರಬೇಕಾಯ್ತಲ್ಲ, ಹಂಗಾಗಿ ಬಂದಿದ್ಲು ಸ್ನೇಹಿತರೆ. ಹಾಗೆ ನಾವು ಅಲ್ಲಿ ಫಂಕ್ಷನಿಗೆ ಹೋಗಿದ್ವಲ್ಲ, ಅಲ್ಲೂ ಸಹ ಯುಗಾದಿ ಹಬ್ಬಕ್ಕೆ ಕುರಿ ಸಹ ಕಡಿತಾರೆ. ಅಲ್ಲಿ ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ಕೆಲವರು ಬೇಗನೆ ಮಾಡ್ಕೊತಾರಲ್ವ, ಹಂಗಾಗಿ ಅವರು ಸಹ ಕುರಿ ಕಡಿತಾಯಿದ್ರು ನೋಡಿ. ಸೊ ಪಾಪ ಅಂತಲೇ ಹೇಳ್ಬೋದು, ಪ್ರಾಣ ಹಿಂಸೆ ಮಾಡಬಾರ್ದು. ಆದರೆ ನಮ್ಮ ಪ್ರಪಂಚದಲ್ಲಿ ಈ ಪ್ರಾಣ ಹಿಂಸೆ ನಿಲ್ಲಿಸೋಕ್ಕೆ ಆಗ್ತಿಲ್ಲ ನೋಡಿ. ಪಾಪ ಅದು ಸತ್ತೋಗ್ಬಿಡ್ತು, ಅಯ್ಯೋ ಅನಿಸುತ್ತೆ. ಬಟ್ ಆದರೆ ಅಯ್ಯೋ ಅನ್ನಬಾರ್ದು, ಯಾಕಂದರೆ ದೇವರಿಗಲ್ವ ಅದನ್ನ ಅರ್ಪಿಸಿರೋದು, ಅದಕ್ಕೆ ಅಯ್ಯೋ ಅಂತ ಹೇಳ್ಬಾರ್ದು. ಸೊ ನೋಡಿ ಎಷ್ಟು ಹೆಂಗೆ ಹಿಂಸೆ ಆಗುತ್ತೆ ಅವ್ರಿಗಲ್ವ. ಸೊ ಇದು ಪಾದಗಟ್ಟೆ ಹತ್ರ ಸ್ನೇಹಿತರೆ, ಉಚ್ಚಂಗಿದುರ್ಗದ ಪಾದಗಟ್ಟೆ ಹತ್ರ ಕುರಿ ಕಡಿತಾ ಇರೋದು ನೋಡಿ. ಪಾಪ ಅದು ಎಷ್ಟು ಹಿಂಸೆ ಅನುಭವಿಸುತ್ತೋ ಗೊತ್ತಿಲ್ಲ ಸ್ನೇಹಿತರೆ.